ಮೋದಿನೂ ಕೂಡ ಆರ್ ಎಸ್ ಎಸ್ಸಿನ ಕೈ ಒಳಗಿನ ಪಪೆಟ್. ಯಾವತ್ತು ಆರ್ ಎಸ್ ಎಸ್ಸಿನ ವಿರೋಧ ಒಂದು ಸಣ್ಣ ಮಾತು ಆಡ್ತಾನೆ ಮೋದಿ, ಅವತ್ತು ಮೋದಿಯ ನಾಮವ್ರ ನಿಶಾನೆ ಇರೋದಿಲ್ಲ, ಮೋದಿಯ ಒಂಚೂರು ವಾಸನೆ ಕೂಡ ಇರೋದಿಲ್ಲ. ನಿಮ್ಗೆ ಗೊತ್ತಿದೆ, ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನ ನಡುಮನೆಗೆ ತಂದು ಯಾವುದೋ ದೂರದಲ್ಲಿರ್ತಕ್ಕಂಥವ್ರನ್ನ ನಡುಬಾಗಿಲಿಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ರಾಮರಥ ಯಾತ್ರೆ. ಅಡ್ವಾಣಿ ಅದರದ್ದು ಮುಖ್ಯ ನೇತಾರ ಅಂದರೆ ಅಡ್ವಾಣಿ ಎಲ್ಲಿಗ? ಅಡ್ವಾಣಿ ಎಂದಿನಿಂದ ಅಂಚಿಗೆ ಸರಿಸಲ್ಪಟ್ಟ ಗೊತ್ತಾ? ಆರ್ ಎಸ್ ಎಸ್ನಿಂದ. ಒಂದು ಸಲ ಲಾವರಿಗೆ ಹೋಗಿ ಅವನು ಒಂದು ಸಲ ತಿಳಿಯೋದೋ ಅಪ್ಪಿಯೋ ತಪ್ಪಿಯೋ ಗೊತ್ತಿರಲಾರ್ದಂಗೆ ಜಿನ್ನಾವಾದ್ ಸೆಕ್ಯುಲರ್ ಅಂತ ಹೇಳಿಬಿಟ್ಟ. ಆವತ್ತಿನಿಂದ ಅವನ ಹೆಸರಿಲ್ಲ ಬಿ ಜೆ ಪಿಯ ರಾಜಕಾರಣದಲ್ಲಿ. ಅವನನ್ನು ಗಮನಿಸೋರು ದಿಕ್ಕಿಲ್ಲ, ಅವನಿಗೆ ಅವದಲ್ಲಿ ಗಮನಿಸೋರು ಕೂಡ ದಿಕ್ಕಿಲ್ಲ. ಹಾಗೆ ಒಂದು ಅಪ್ಪಿ ತಪ್ಪಿ ಮೋದಿ ಏನಾದರೂ ಆ ಹೆಜ್ಜೆ ಇಟ್ಟ ಅಂತ ಕೇಳಿದ್ರೆ, ಸಂಘ ಪರಿವಾರಕ್ಕೆ ವ್ಯತಿರಿಕ್ತವಾದಂಥ ಒಂದೇ ಒಂದು ಹೇಳಿಕೆ ಕೊಟ್ಟ ಅಂತಾದರೆ ಆತ ಉಳಿಯುವುದಿಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪನ ಸ್ಥಿತಿ ಏನಾಯಿತು? ಸ್ವಲ್ಪ ಆತ ಅವರ ಉಗ್ರ ಹಿಂದುತ್ವದಿಂದ ಸ್ವಲ್ಪ ಅಂತರ ಕಾಪಾಡಿಕೊಂಡಿದ್ದ. ಕಾಪಾಡಿಕೊಂಡಿದ್ದಕ್ಕೆ ಅವನ ಕತೆ ಏನಾಯಿತು? ಇವರೇನು ಇದ್ದಾರಲ್ಲ, ಹೀಗೆ ಯಾರು ಸಂಘ ಪರಿವಾರದಲ್ಲಿ ಇದ್ದಾರಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೊಮ್ಮಾಯಿ ಇರ್ಬೋದು, ಆಮೇಲೆ ಯಡಿಯೂರಪ್ಪ ಇರ್ಬೋದು, ಅವನ ಮಕ್ಕಳಿರ್ಬೋದು, ಇವರೆಲ್ಲ ಗುಲಾಮರಿ ಇವರು. ಇವರಿಗೆ ಸ್ವಂತಿಕೆ ಅನ್ನೋದಿಲ್ಲ, ಮಂಡೆಯೆಲ್ಲ ವಿಚಾರ ಮಾಡಲಿಕ್ಕೆ ಬೇಕಾದಂಥ ತಲೆನೇ ಇವ್ರ ಹತ್ರ ಇರೋದಿಲ್ಲ.